ಚಿಕ್ಕದಾಗ್ಲಿಂದ ನೋಡ್ಕೊಂಬಂದ ಅಪ್ಪ ಅಮ್ಮನೇ ಬದಲಾದ್ರಲ್ಲ. ಬದಲಾಗಿಲ್ಲ ಸುಜಿ. ನಾನು ನಿನ್ನನ್ನು ದತ್ತಕ್ಕೆ ತಗೊಂಡ ತಕ್ಷಣ ಅವ್ರು ನಿನ್ನ ಅಪ್ಪ ಅಮ್ಮ ಅಲ್ಲ ಅಂತ ಆಗಿಲ್ವಲ್ಲ. ನಿನ್ನ ರಿಪೋರ್ಟ್ಸ್ ಎಲ್ಲ ಬಂದಿದೆ, ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಅಂತೆ. ಒಂದು ಚಿಕ್ಕ ಆಪರೇಷನ್ ಮಾಡಬೇಕಂತೆ, ಅದಕ್ಕೆ ಡೇಟ್ ಫಿಕ್ಸ್ ಮಾಡ್ತಾ ಇದ್ದಾರೆ. ಭಯ ಪಡುವಂಥದ್ದು ಏನಿಲ್ಲ ಮರಿ, ಚಿಕ್ಕ ಆಪರೇಷನ್. ಅದು ಮಾಡಿದ್ರೆ ನೀನು ಸರಿ ಹೋಗ್ಬಿಡ್ತೀನಿ. ಆಪರೇಷನ್ ಯಾವಾಗ? ಮುಂದಿನ ವಾರ. ಅಷ್ಟು ಟೈಮ್ ಇದೆಯಾ ನನಗೆ? ಸೀನು, ನಿಜಾನಾ? ಆಸ್ಪತ್ರೆಯಿಂದ ಬಂದಾಗಿಂದಲೂ ಗುಣ ಅನ್ನೋದೇ ಕಾಣ್ತಿಲ್ಲ. ಮುಂಚೆ ಆಪರೇಷನ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಇದ್ದ ಡಾಕ್ಟ್ರು ಈಗ ಏನು ಹೇಗೆ ಅಂತ ಹೇಳಕ್ಕಾಗಲ್ಲ ಅಂತ ಇದ್ದಾರೆ. ಇದು ನದಿ ದಡದ ಆಟನಾ? ನಿಂಗಿ ನಿಂಗಿ, ಏನಮ್ಮ? ಸೂಜಿ ಬದುಕೋದು ಗ್ಯಾರಂಟಿ ಇಲ್ವಂತೆ ಕಣೆ. ಏ ತಗಿರಿ ಅಮ್ಮ, ಅದೆಲ್ರಿಗೂ ಗೊತ್ತಿರೋ ವಿಷಯನೇ ತಾನೆ. ಹೇಳಿದ್ದೆ ಹೇಳೋ ಕಿಸ್ಪೈ ದಾಸ ಅಂತ ಅದನ್ನೇ ಕುಯ್ತಿರ್ತೀರ. ಅದಕ್ಕೆ ತಾನೇ ಆಪರೇಷನ್ ಮಾಡಿಸ್ತಿರೋದು. ನಿನ್ನ ವಿಷಯ ಅದಲ್ಲ ಕಣೆ. ಆಪರೇಷನ್ ಮಾಡಿಸಿದ್ರು ಸೂಜಿ ಬದುಕೋ ಸಾಧ್ಯತೆ ಬಹಳ ಕಡಿಮೆ ಅಂತೆ. ಹೌದಾ? ಯಾರು ಹೇಳಿದ್ರು ಹಂಗಂತ? ಶ್ರೀನಿವಾಸನೇ ಹೇಳ್ದ, ಡಾಕ್ಟ್ರೇ ಹಾಗಂತ ಹೇಳಿದಾರಂತೆ. ಗಂಗಾಧರ ಸರೋಜಕ್ಕೆ ಸೂಜಿ ಪರಿಸ್ಥಿತಿ ಬಗ್ಗೆ ಹೇಳ್ತೀನಿ. ಅವರು ಸೂಜಿನ ತಮ್ಮ ಹತ್ರನೇ ಇಟ್ಕೊಳ್ಬೇಕು, ಹಾಗೆ ಮಾಡ್ತೀನಿ. ಸೀನುಗೆ ಸರೋಜ ಗಂಗಾಧರನ ಬಗ್ಗೆ ಗೊತ್ತಿಲ್ಲ, ಹಾಗಾಗಿ ಅವನು ಇವರನ್ನ ಭೇಟಿ ಮಾಡೋ ಪ್ರಸಂಗವೇ ಬರಲ್ಲ. ಮತ್ತೆ ಸೂಜಿನ ವಾಪಸ್ ಕರ್ಕೊಂಡು ಬರೋಕ್ಕಾಗಲ್ಲ. ಹಾಗೆ ಬರ್ತಾ ಹೆಸರಿಟ್ಟು ತಗೊಂಡ್ ಬಾ. ಹೆಸರಿಟ್ಟ? ಏನಕ್ಕೆ? ನಮ್ ಸೂಜಿಗೆ ಹೆಸರುಂಡೆ ಅಂದ್ರೆ ತುಂಬಾ ಇಷ್ಟ. ಮಾಡ್ಕೊಡ್ತೀನಿ, ಇನ್ ಹೋಗಿ ಕೊಟ್ಬಾ. ಅವಳಿಗೆ ಹಿಂಗೆ ಕೊಟ್ಟು ಬರೋಕ್ಕಾಗತ್ತೆ? ಸೆಕ್ಯೂರಿಟಿ ಹತ್ರ ಕೊಡು, ಅವನೇ ಕೊಡ್ತಾನೆ. ನಾವು ಕೊಟ್ವಿ ಅಂತ ಹೇಳ್ತಿದ್ರೆ ಆಯ್ತು. ಹೆಸರಿಟ್ಟುಂಡೆ ಯಾಕೆ? ಜೊತೆಗೆ ವಡೆ ಪಾಯಸನೂ ಮಾಡಿಸ್ಬಿಡಿ. ಬದುಕಿರೋವಾಗಲೇ ತನ್ನ ಪಿಂಡ ತಾನೇ ತಿಂದು ಸಾಯ್ಲಿ. ನಿಮ್ಮ ಜಾತಕನೂ ಗೊತ್ತು ನನಗೆ, ಸೂಜಿಗೂ ಗೊತ್ತು. ನಾವಿರೋ ಜಾಗ ಗೊತ್ತಾ? ಅವಳು ಬದುಕೋ ಸಾಧ್ಯತೆ ತುಂಬಾ ಕಮ್ಮಿ. ತನ್ನ ಪಾಲಿಗೆ ಅಪ್ಪ ಅಮ್ಮ ಇಲ್ಲ ಅಂತ ಮುಖಕ್ಕೆ ಹೊಡೆದ ಹೇಳಿದಾಳೆ. ಈಗ ನೀವು ಸೂಜಿನ ಕರ್ಕೊಂಡು ಬಂದು ಇಟ್ಕೊಂಡ್ರೆ 1-2 ದಿನನಾದ್ರೂ ಮಗಳ ಜೊತೆಗೆ ಕಾಲ ಕಳೆಯೋ ಭಾಗ್ಯ ನಿಮ್ಮದಾಗುತ್ತೆ. ಅವಳ ಕೊನೆ ದಿನಗಳಿಗೆ ಅವಳ ಜೊತೆಲಿದ್ದಾಗ ಆಗುತ್ತೆ. ಸೂಜಿ ಈ ಸ್ಥಿತಿಲಿದ್ದಾಳೆ ಅಂತ ಗೊತ್ತಿರ್ಲಿಲ್ಲ. ನಡಿ, ಈಗಲೇ ಹೋಗಿ ಸೂಜಿನ ಕರ್ಕೊಂಡು ಬರೋಣ. ನಡಿ. ಬೇಡ ಸರು, ಅದರ ಅಗತ್ಯ ಈಗಿಲ್ಲ.